ಉಂಡೆಕಾಯಿ 1/4 kg, ಈ 100 ಗ್ರಾಮ್ ಕಡಲೆ, 1/4 kg ಈರುಳ್ಳಿ, 4 ಗಂಟೆ ಬೆಳ್ಳುಳ್ಳಿ ದಪ್ಪ ದಪ್ಪದು, ಆಮೇಲೆ ಶುಂಠಿ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ ಹಾಕಿ ಅದು ಅರಿಶಿನ ಹಿಡಿದು ರುಬ್ಕೊಂಡು ಅದನ್ನು ಬೇರೆ ಇಟ್ಕೊಳ್ಳೋದು. ಕಾಯಿ ಅವೆಲ್ಲ ಅದನ್ನು ಆಡಿಸಿ ರುಬ್ಬಿಕೊಂಡು ಮಡಿಕೊಂಡು ಅದೇ ಪಾತ್ರೆ ಒಲೆ ಮೇಲೆ ಮಡಗಿ ಎಣ್ಣೆ ಹಾಕಿ ಆಮೇಲೆ ಮಾಂಸ ಹಾಕಿ ಅದನ್ನಕ್ಕೆ ಅರಿಶಿನ ಈರುಳ್ಳಿ ಹಾಕಬೇಕು. ಮಾಂಸ ಹಾಕಿದ್ಮೇಲೆ ಅರಿಶಿನ ಈರುಳ್ಳಿ ಹಾಕಿ ಆಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು, ಮಾಂಸಕ್ಕೆ ಮಾತ್ರ ಉಪ್ಪು ಹಾಕೋದು. ಅದನ್ನು ಮಾಂಸಕ್ಕೆ ಉಪ್ಪು ಹಾಕಿ ಚೆನ್ನಾಗಿ ಹುರಿದು ಅದನ್ನು ಮುಚ್ಚಬೇಕು. ಅದು ನೀರೆಲ್ಲ ಸುಂಡಬೇಕು ಅಲ್ವಾ. ಗುಡ್ಡೆ ಮಾಂಸ ಮಾಡಿ ತಿಂದು ನೋಡಿ, ಚೆನ್ನಾಗಿರ್ತದೆ, ರುಚಿಯಾಗಿರ್ತದೆ. ಚೆನ್ನಾಗಿ ಉರಿಬೇಕು. ಅದು ನೀರು ಸುಂಡೋಗಿ, ನೀರು ಇರಬಾರ್ದು, ಮಟನ್ ನೀರು. ಆ ಥರ ಸುಂಡಿದ ಮೇಲೆ ಖಾರ, ಕಡಲೆ ಎಲ್ಲ ರುಬ್ಕೊಂಡಿರ್ತೀವಲ್ಲ ಅದನ್ನು ಹಾಕೋದು. ಈ ಥರ ಚೆನ್ನಾಗಿ ಹುರಿಬೇಕು. ಅದನ್ನು ಹುರಿದ್ಬಿಟ್ಟು ಮುಚ್ಚಿಬಿಡ್ಬೇಕು. ಅದು ನೀರೆಲ್ಲ ಸುಂಡಬೇಕಲ್ಲ. ಕೊರೆಯೋಂದ ಕಟ್ ಮಾಡಿಬಿಡ್ಕಂಡ ಕೊರೆಯೋಂದ ಅಂತ. ಸಣ್ಣ ಮಕ್ಕಳಿಗೆ ಎತ್ಕೊಂಡು ಊಟ ಮಾಡಿಸ್ಬೋದು. ಬಾಯಿ ಕೈ ಬಂದಿರ್ತದಲ್ಲ, ಜ್ವರ ಬಂದು ಅವ್ರಿಗೆ ಊಟ ಮಾಡ್ಬೋದು ಅನ್ನಕ್ಕೆ. ಒಂದು ನಾನು ಅಳತೆ ಮಾಡಲ್ಲ, ಕೈ ಅಳತೆಲಿ ನನಗೆ ಎಷ್ಟು ಬೇಕು ಅಷ್ಟೇ ಖಾರದ ಪುಡಿ ಹಾಕೋದು. ಮಟನ್ ಸಾರಿಗೆ ಹಾಕ್ತಾಯಿದ್ದೀನಿ ನೋಡಿ. ಕಡಲೆ, ಮೆಣಸಿನ್ಕಾಯಿ ಪುಡಿ, ಧನಿಯಾ ಪುಡಿ ಹಾಕಿ ನನಗೆ ಎಷ್ಟು ರುಚಿಗೆ ಖಾರ ಬೇಕೋ ಅಷ್ಟು ಖಾರ ಹಾಕೋತಾಯಿದ್ದೀನಿ. ಅದು ಕಾಲು ಗಂಟೆ ಬೇಯಬೇಕು ಚೆನ್ನಾಗಿ. ಅದು ಗುಡ್ಡೆ ಮಾಂಸ ಬೇಯಬೇಕಲ್ಲ, ತುಂಬ 1/4 ಗಂಟೆ ಬೇಕು. ಖಾರ ಕಮ್ಮಿ ಇದ್ದರೆ, ಆ ಥರ ವೈಟ್ಗಿದ್ದರೆ ಒಂದು ಸ್ವಲ್ಪ ಖಾರದ ಪುಡಿ ಹಾಕೋಬೋದು, ಕರೆಕ್ಟಾಗಿ ಬರ್ತದೆ. ಈಗ ರುಚಿಗೆ ತಕ್ಕ ಉಪ್ಪು ಸಾಂಬಾರಿಗೆ. ಇವಾಗ ಸಾಂಬಾರ್ಗೆ ಹಾಕ್ತಾಯಿದ್ದೀನಿ ನೋಡಿ. ಇವಾಗ ಕೈಮಾ ಸಾರು 3/4 ಗಂಟೆ ಬೇಕು, ಅದು ಬೇಯಬೇಕು. ಇವಾಗ ಬೆಂದಿದೆ ನೋಡಿ, ಬೆಂದೈತೆ. ಇವಾಗ ಎಲ್ಲ ಎಣ್ಣೆ ಎಲ್ಲ ಬಿಟ್ಕೊಂಡು ಸಾಂಬಾರು ರುಚಿಯಾಗಿರ್ತದೆ, ಒಳ್ಳೆ ಬೆಂದಿರ್ತದೆ. ಇವಾಗ ಮಟನ್ ಸಾರು, ಮುದ್ದೆ, ಸ್ವಲ್ಪ ಅನ್ನ ತಿಂದು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. 3-4 ಗಂಟೆ ತಗೊಂಡಿದ್ದೀನಿ ಕೈಮಾಕ್ಕೆ. ಅದರಲ್ಲೇ
ಪೀಸ್ ಹೊಡೆದು ತುರಿಯ ಮನೆಯಲ್ಲೇ ಕುಯ್ಕೊಂಡಿದ್ದೀನಿ ನಾನು. ಚಿಕ್ಕ ಚಿಕ್ಕ ಜಾಡಲ್ಲಿ ಕುಯ್ಕೊಂಡು, ಚಿಕ್ಕ ಜಾಡಲ್ಲಿ ಎಲ್ಲ ನೋಡಿ ಈ ಥರ ತೊಳಿಬೇಕು. ಚೆನ್ನಾಗಿ ತೊಳೆದು ಹಿಂಡಿ ಅದನ್ನು ಒಂದು ಪಾತ್ರೆಗೆ ಹಾಕೊಳ್ಳೋದು. ಖಾರದ ಪುಡಿ ಹಾಕಿದ್ದೀನಿ, ಧನಿಯಾ ಪುಡಿ, ಮೆಣಸಿನ್ಕಾಯಿ ಪುಡಿ, ಕಾಯಿ ಇದು ಅರಿಶಿನ, ಈರುಳ್ಳಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಉಂಡೆಗೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಉಪ್ಪು. ನಿಮಗೆ ಕಮ್ಮಿ ಬೇಕಂದರೆ ಇನ್ನೂ ಕಮ್ಮಿ ಹಾಕೋಬೋದು. ಅದು ಚೆನ್ನಾಗಿ ಮಿಕ್ಸ್ ಮಾಡಿ ಚಿಕ್ಕ ಜಾಡಿಗೆ, ಮನೇಲಿ ತಾತ ಅಜ್ಜಿ ಇದ್ದರೆ ನಾವು ಮಟನ್ ತಂದಿರ್ತೀವಲ್ಲ, ಅಜ್ಜಿ ತಾತನಿಗೆ ಪಾಪ ಮಾಂಸ ಇರಲ್ಲ, ಅದನ್ನೇ ಒಂದು 2 ಗಂಟೆ ಕುಯ್ಕೊಂಡ್ರೆ ಅಜ್ಜಿ ತಾತನಿಗೆ ಆಯ್ತದೆ ಮಾಂಸಕ್ಕೆ. ಅವ್ರಿಗೂ ಆಯ್ತದೆ, ನಮಗೂ ಆಯ್ತದೆ, ತಿನ್ಬೋದಲ್ಲ ಚೆನ್ನಾಗಿ. ಅವರು ತಿಂತಾರೆ, ನಾವು ತಿಂತೀವಿ, ಆವಾಗ ಅವ್ರಿಗೂ ಬೇಜಾರಾಗಲ್ಲ. ಇವಾಗ ಒಂದು ಪಾತ್ರೆಗೆ ಎಣ್ಣೆ ಹಾಕಿರ್ತಾ ಇದ್ದೀನಿ. ಅದೇ ಮಸಾಲೆ ಇದಕ್ಕೆ ಹಾಕೋದು. ಅದು ಕೈಮಾ ಮಾಂಸದಲ್ಲಿ ಮೂಳೆ ಬಂದರೆ ಅದನ್ನು ಹಾಕೊಂಡು ಉರಿಬೋದು, ಒಂದು ಸ್ವಲ್ಪ ರುಚಿ ಹಾಕ್ಕೊಂಡು ಹುರ್ಕೊಬೋದು. ನಾನು ಮೂಳೆ ಹಾಕಿಲ್ಲ, ಬರೀ ಕಂಡ ಅಲ್ವಾ, ಅದಕ್ಕೆ ಇದನ್ನೇ ಒಂದು ಸ್ವಲ್ಪ ಫ್ರೈ ಮಾಡಬೇಕು. ಅರಿಶಿನ ಈರುಳ್ಳಿನೇ ಫ್ರೈ ಮಾಡಿ ಅದಕ್ಕೆ ಮಸಾಲೆ ಧನಿಯಾ, ಮೆಣಸಿನ್ಕಾಯಿ, ಕಾಯಿ ಮುಚ್ಚಿಟ್ಬೇಕು ಒಂದು 5 ನಿಮಿಷ. ಗಮ್ಮಂತ ವಾಸನೆ ಬಂದಮೇಲೆ ಮುಚ್ಚೋದು ಒಂದು 5 ನಿಮಿಷ. ಅದನ್ನು ಬೆಂದಮೇಲೆ ಖಾರ ಹಾಕೋದು. ನಮಗೆ ಎಷ್ಟು ಗಟ್ಟಿಗೆ ಬೇಕು ಅಂದರೆ ಗಟ್ಟಿಗೆ ಮಾಡ್ಕೊಳ್ಳೋದು, ತೆಳ್ಳೆ ಮಾಡ್ಕೋಬೇಕು ಅಂದರೆ ತೆಳ್ಳೆ ಮಾಡ್ಬೋದು. ನಾನು ಯಾವಾಗೂ ಮಿಕ್ಸ್ ಮಾಡೇ ಮಡಿಕೊಳ್ಳೋದು, ಬೇರೆ ಬೇರೆ ಸಪ್ರೇಟ್ ಇಟ್ಕೊಳ್ಳಲ್ಲ. ಅಷ್ಟೆ. ಗಟ್ಟಿ ಬೇಕಾದರೆ ಗಟ್ಟಿ ನೀರು ಹಾಕ್ಕೊಂಡು, ಇಷ್ಟಿದ್ರೆ ಸಾಕು ನಮಗೆ. ನಿಮಗೆ ಹೆಂಗೆ ಬೇಕೋ ಹಂಗೆ ನೀರು ಹಾಕೊಳ್ಳಿ. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ನಾವೆಲ್ಲ ಕಲ್ಲುಪ್ಪೆ ಹಾಕೋದು ಅಡುಗೆಗೆ, ಪುಡಿ ಉಪ್ಪು ಹಾಕಲ್ಲ. ಉಂಡೆಗಳು ರುಬ್ಬಿದ್ದೀನಲ್ಲ ಅದನ್ನು ಉಂಡೆ ದಪ್ಪ ಬೇಕಂದರೆ ದಪ್ಪ ಕಟ್ಕೊಬೋದು, ಸಣ್ಣ ಬೇಕಂದರೆ ಸಣ್ಣ ಕಟ್ಕೊಬೋದು. 4 ಖಂಡದಲ್ಲಿ ಮೊಟ್ಟೆ ಹಾಕಲ್ಲ, ಕಡಲೆ ಹಾಕಲ್ಲ, ಪುಡಿಯೇ ಮಾಡಿ ಅದೇ ಮಸಾಲೆ, ಯಾವುದು ಚೇಂಜ್ ಇಲ್ಲ. ಅದಷ್ಟೇ ಮಸಾಲೆ ಹಾಕಿ ನಾನು ಮಾಡೋದು. ಕಡಲೆ ಹಾಕಲ್ಲ, ಮೊಟ್ಟೆ ಹಾಕಲ್ಲ, ಉಂಡೆ ಕಟ್ಕೊಂಡು ಹಾಕೋದು. ರುಚಿಗೆ ತಕ್ಕ ಉಪ್ಪು ಹಾಕಿದ್ದೀನಿ. ಕುದಿ ಬರಬೇಕು. ಅದು ಕುದಿ ಬರುವಾಗ ಇದನ್ನು ಹಾಕಬೇಕು, ಕೈಮಾ ಉಂಡೆ. ತುಂಬ ಮಳ್ಳೋದ್ಮೇಲೆ ಹಾಕಿದ್ರೆ ಒಡೆದೋಯ್ತದೆ ಉಂಡೆ. ಒಂದು ಸ್ವಲ್ಪ ಮಳ್ಳಕ್ಕೆ ಬರೋಕ್ಕೆ ಮುಂಚೆ ಉಂಡೆಗಳು ಹಾಕಬೇಕು. ಮೊಟ್ಟೆ ಹಾಕಲ್ಲ. ನೋಡಿ ಇವಾಗ ಬರ್ತಾಯಿದೆಯಲ್ಲ, ಆ ಕುದಿ ಬರ್ತಾಯಿದೆ ನೋಡಿ ಆ ಕಡೆ. ಇವಾಗ ಉಂಡೆಗಳು ಎತ್ತಿ ಹಾಕೋದು. ಗಟ್ಟಿ ಬತ್ತೈತೆ ಕುದಿಯೋಕ್ಕೆ, ಈ ಕಡೆ ಎಲ್ಲ ಬತ್ತಾಯಿದೆ. ಇವಾಗ ಉಂಡೆ ಹಾಕ್ಬಿಡ್ಬೇಕು. ಉಂಡೆ ಹಾಕಿ ಚೋಟಲ್ಲಿ ತಿರುಗಿಸ್ಬಾರ್ದು, ಅದು ಮೇಲೆ ಬರೋಗಂಟ ಉಂಡೆ. ಮೊಟ್ಟೆ ಇಷ್ಟ ಆಗಲ್ಲ ನನಗೆ. ಇದು ನೋಡಿ ತಿಂದು ನೋಡಿಬಿಟ್ಟು ಲೈಕ್ ಮಾಡಿ, ನನಗೆ ಕಮೆಂಟ್ ಕೊಡಿ. ಗಟ್ಟಿಯಾಗಿರ್ತದೆ, ಉಂಡೆಗಳು ಒರೆಯಲ್ಲ. ನೋಡಿ, ನಾನು ಕಳೆ ಸಿಟ್ಟು ಎಲ್ಲ ಏನೂ ಹಾಕಲ್ಲ, ಮಿಕ್ಸ್ ಮಾಡೋದೇ ಇಲ್ಲ ಯಾವುದನ್ನೂ. ಬರೀ ಕಾಯಿ ಅಷ್ಟೇ. ಆ ಸಾಂಬಾರಿಗೆ ಏನು ಮಾಡಿಸಿರ್ತೀನಿ ಅದೇ ಮಸಾಲೆ ಇದಕ್ಕೂ ಹಾಕ್ತೀನಿ ನಾನು. ಒಂದು 20 ನಿಮಿಷ ಬಿಟ್ಟು ಆಮೇಲೆ ಬೆಂದೈತೆ. 20 ನಿಮಿಷ ಆಯಿತು, ಬೆಂದೈತೆ ನೋಡಿ. ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಉಂಡೆಗಳು ನೋಡಿ ಎಷ್ಟು ಚೆನ್ನಾಗೈತೆ, ಸ್ಮೂತಾಗಿ ಬಂದಿದೆ ಉಂಡೆಗಳು.
ಒಡೆಯಲ್ಲ, ರುಚಿ ಬರಲ್ಲ. ಕಳೆ ಪುಡಿ ಹಾಕಿದ್ರೆ ಕಳ್ಳೆ ವಾಸನೆ ಹೊಡಿತದೆ ಉಂಡೆ. ಅದಕ್ಕೋಸ್ಕರ ನೋಡಿ ಮುರಿದು ನೋಡಿದೆ ಎಷ್ಟು ಚೆನ್ನಾಗಿದೆ. ನೀವು ಮಾಡಿ ನೋಡಿ. ಅದರಲ್ಲೇ ಕೈಮಾ ಸಾರು ರೆಡಿ. ಮುದ್ದೆ, ಅನ್ನ, ಕೈಮಾ ಸಾರು ತಿಂದು ನೋಡಿ. ಒಳ್ಳೆ ಊಟ. ಗುಡ್ಡೆ ಮಾಂಸದಲ್ಲಿ ಮಾಡಿರೋದು 3 ಐಟಮ್. ನಾನು ಒಳ್ಳೆ ಊಟ. ಲೈಕ್ ಮಾಡಿ, ಕಮೆಂಟ್ ಕೊಡಿ. ಪಾತ್ರೆ ಕಾದ ನಂತರ ಎಣ್ಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಾಕಿದ್ರೆ ಸಾಕು. ಸ್ವಲ್ಪ ಎಣ್ಣೆ ಹಾಕಿ ರಿವರ್ ಹಾಕಿದ್ರೆ ಆ ರಿವರ್ ಹಾಕಿ ಚೆನ್ನಾಗಿ ತೊಳೆದಿದ್ದೀನಿ. ಅದನ್ನು ಹಾಕೋದು, ಎಣ್ಣೆ ಒಳಕ್ಕೆ ಹಾಕೋದು. ಹಾಕಿ ಅದೇ ಅರಿಶಿನ ಈರುಳ್ಳಿ ಮಸಾಲೆ 1 ಚಮಚ ಮಡ್ಕೊಂಡಿದ್ದೀನಿ, ಅದನ್ನೇ ಹಾಕೋದು. ಅದಕ್ಕೆ ಅಂತಲೇ ಕಷ್ಟಪಟ್ಟು ಖರ್ಚು ಮಾಡಬೇಡಿ, ಅದನ್ನೇ ಹಾಕೋದು. ರುಚಿಗೆ ತಕ್ಕಷ್ಟು ಉಪ್ಪು. ಅದಕ್ಕೆ ನೀರು ಹಾಕಿಲ್ಲ, ಏನಿಲ್ಲ. ನಾನು ನೀವು ಬೇಕು ಅಂದರೆ ನೀರು ಹಾಕೊಳ್ಳಿ. ನನಗೆ ನೀರು ಹಾಕಲಿಲ್ಲ. ಚೆನ್ನಾಗಿ ಹುರಿಬೇಕು. ಅದನ್ನು ಚೆನ್ನಾಗಿ ಹುರಿಬೇಕಷ್ಟು. ನೀರು ಬೇಕು ಅಂದರೆ ಸ್ವಲ್ಪ ಹಾಕೊಳ್ಳಿ. ಚೆನ್ನಾಗಿ ಹುರಿಬೇಕು. ಅದು ಎಣ್ಣೆಲೇ ಹುರಿಬೇಕು. ಅದನ್ನು ಒಂದು 10 ನಿಮಿಷ ಚೆನ್ನಾಗಿ ಬೇಯಬೇಕು. ಅದು ಮುಚ್ಚಿಟ್ಬಿಟ್ರೆ 10 ನಿಮಿಷ ಅದು ಬಾಯಿ ಹೊಡ್ಕೊಂಡಿದ್ರೆ ಎಲ್ಲರಿಗೂ ಸರಿಯಾಗಿರ್ತದೆ. ಅದು ಮೆಣಸು ಹಾಕ್ಬಿಟ್ರೆ ಹೀಟೆಲ್ಲ ಕಮ್ಮಿ ಆಗೋಲ್ಲ. ಇದಾದರೆ ಕಮ್ಮಿ ಆಗೋಯ್ತದೆ. ಗುಳ್ಳೆ ಆಗಿದ್ರು ಬಾಯಿಲೆಲ್ಲ. ಒಂದು ಸಣ್ಣ ಚಮಚದಲ್ಲಿ ಖಾರದ ಪುಡಿ ಹಾಕಿದ್ದೀನಿ ಅಷ್ಟೇ. ಅದೇ ಧನಿಯಾ ಪುಡಿ, ಮೆಣಸಿನ್ಕಾಯಿ ಪುಡಿ ಬೆರೆಸಿರೋದನ್ನ ಸ್ವಲ್ಪ ಚಿಕ್ಕ ಚಮಚದಲ್ಲೇ ಹಾಕೋದು. ನೀರು ಹಾಕಂಗಿಲ್ಲ. ಆ ರಿವರ್ ಎಣ್ಣೆಲಿ ಬೇಯಬೇಕಲ್ಲ, ಒಂದು 20 ನಿಮಿಷ ಬೆಂದಿದ ಮೇಲೆ ಖಾರದ ಪುಡಿ ಹಾಕಿದ್ದೀನಿ ನೋಡಿ. ಅಷ್ಟೇ ಖಾರದ ಪುಡಿ ಹಾಕೋದು ನಾನು. ಖಾರ ಜಾಸ್ತಿ ಬೇಕು ಅಂದರೆ ಖಾರ, ಕಮ್ಮಿ ಬೇಕು ಅಂದರೆ ಸ್ವಲ್ಪ ಹಾಕೊಳ್ಳೋದು ಅಷ್ಟೇ. ಅದೇ ನಾನು ನೀರೇನು ಹಾಕಲ್ಲ. ನೀವು ಬೇಕು ಅಂದರೆ ಹಾಕೊಳ್ಳಿ. ಮಕ್ಕಳು ಬಾಯಿ ಹೊಡ್ಕೊಂಡು ಗುಳ್ಳೆ ಆಗಿದ್ದರೆ ಇದನ್ನು ತಿಂದರೆ ಕಮ್ಮಿ ಆಗೋಯ್ತದೆ. ದೊಡ್ಡವ್ರಿಗೂ ಕಮ್ಮಿ ಆಯ್ತದೆ, ಮಕ್ಳಿಗೂ ಕಮ್ಮಿ ಆಯ್ತದೆ. ಸೂಪರಾಗಿರ್ತದೆ. ನೋಡಿ, ನೀವು ಮನೇಲಿ ಒಂದು ಸಾರಿ ಟ್ರೈ ಮಾಡಿ ನೋಡಿ. ನಾನು ಯೂಸ್ ಮಾಡಿದೆ, ಹಂಗೆ ನೀವು ಮಾಡಿ ನೋಡಿ. ಅದೇ ಮಸಾಲೆ ಎತ್ಕೊಂಡು ರಿವರ್ ಗೊಜ್ಜು ಮಾಡಿದ್ದೀನಿ. ಮುದ್ದೆ, ರಿವರ್ ಗೊಜ್ಜು ತಟ್ಕೊಂಡು ಊಟ ಮಾಡಿದ್ರೆ ಚೆನ್ನಾಗಿರ್ತದೆ. ಸ್ವಲ್ಪ ಅನ್ನ. ನಮಸ್ಕಾರಗಳು ಎಲ್ಲರಿಗೂ. ನನ್ನ ಅಡುಗೆ ಚೆನ್ನಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಕೊಡಿ. ಧನ್ಯವಾದಗಳು.